ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಗ್ರಾಮದ ರೈತ ಜಗದೀಶ್ ರವರ ಹಿಪ್ಪುನೇರಳೆ ತೋಟಕ್ಕೆ ಕಿಡಿಗೇಡಿಗಳು ವಿಷಕಾರಿ ಅನಿಲ ಸಿಂಪಡಿಸಿರುವ ಘಟನೆ ನಡೆದಿದೆ. ಸುಮಾರು 25 ವರ್ಷಗಳಿಂದ ರೇಷ್ಮೆ ಹುಳು ಸಾಕಾಣಿಕೆ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಕುಟುಂಬಕ್ಕೆ ಈ ಕೃತ್ಯದಿಂದ ನಷ್ಟ ಉಂಟಾಗಿದೆ. ಬೆಳಗಿನ ಜಾವ ಸೊಪ್ಪು ಕಟಾವು ಮಾಡಲು ತೋಟಕ್ಕೆ ತೆರಳಿದ ಜಗದೀಶ್ ಅವರು ವಿಷಕಾರಿ ವಾಸನೆ ಬಂದಿದ್ದು ಪರಿಶೀಲಿಸಿದಾಗ ತೋಟದಲ್ಲಿ ಬಾಟಲಿಯ ಮುಚ್ಚಳ ಪತ್ತೆಯಾಗಿದೆ. ಅನುಮಾನಗೊಂಡ ಅವರು ಸ್ವಲ್ಪ ಸೊಪ್ಪನ್ನು ಪ್ರತ್ಯೇಕವಾಗಿ ಕೆಲ ರೇಷ್ಮೆ ಹುಳುಗಳಿಗೆ ನೀಡಿದಾಗ ಅವು ತಕ್ಷಣವೇ ಸಾವನ್ನಪ್ಪಿವೆ. ಇದರಿಂದ ಉಳಿದ ಹುಳುಗಳಿಗೆ ಸೊಪ್ಪು ನೀಡದೆ ಭಾರಿ ನಷ್ಟವನ್ನು ತಪ್ಪಿಸಿದ್ದಾರೆ. ಸುಮಾರು 15,000 ಮೌಲ್ಯದ 20 ಮೂಟೆ ಹಿಪ್ಪುನೇರಳೆ ಸೊಪ್ಪು ಹಾಳಾಗಿದ್ದು, ಮುನ್ನೆಚ್ಚರಿಕೆ ವಹಿಸದಿದ್ದರೆ ಸುಮಾರು 60 ಮೊಟ್ಟೆಗಳಷ್ಟು ರೇಷ್ಮೆ ಹುಳುಗಳ ಸಂಪೂರ್ಣ ಬೆಳೆ ನಾಶವಾಗುತ್ತಿತ್ತು ಎಂದು ಜಗದೀಶ್ ತಿಳಿಸಿದ್ದಾರೆ. ಇದೇ ರೀತಿಯ ಘಟನೆ 6 ತಿಂಗಳ ಹಿಂದೆಯೂ ನಡೆದಿದೆ ಎಂದು ಅವರು ಆರೋಪಿಸಿದ್ದಾರೆ. ಮಾಹಿತಿ ತಿಳಿದು ಶಿಡ್ಲಘಟ್ಟ ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕ ಅಕ್ಬಲ್ ಪಾಷಾ ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರೈತರು ಸೊಪ್ಪು ಕಟಾವು ಮಾಡುವ ಮೊದಲು ತೋಟವನ್ನು ಪರಿಶೀಲಿಸಿ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಎಂದು ಅವರಿಗೆ ಸಲಹೆ ನೀಡಿದರು. ಹಂಡಿಗನಾಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿರೆಡ್ಡಿ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳನ್ನು ಒತ್ತಾಯಿಸಿದರು. ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಗ್ರಾಮದ ಜಗದೀಶ್ ಅವರ ತೋಟಕ್ಕೆ ಭೇಟಿ ನೀಡಿದ್ದೀವಿ. ಅವ್ರ ತೋಟದಲ್ಲಿ ಮೇಲ್ನೋಟಕ್ಕೆ ಯಾವ ವಿಷ ಹಾಕಿರೋದು ಕಂಡು ಬರ್ತಾ ಇದೆ. ಆದರೆ ಹೆಂಗೋ ನಮ್ಮ ಜಗದೀಶ್ ಅವರು ಮುನ್ನೆಚ್ಚರಿಕೆ ಕ್ರಮವಾಗಿ ತೋಟದಲ್ಲಿ ಮೊದಲೇ ಓಡಾಡಿ ನೋಡ್ಕೊಂಡಿದ್ದಾವೆ. ಅದು ಅನುಮಾನ ಬಂದಲ್ಲಿ ಅದನ್ನು ಮತ್ತೆ ಸೊಪ್ಪನ್ನು ಟೆಸ್ಟ್ಗೆ ಹಾಕ್ಕೊಂಡಿದ್ದಾವೆ. ಹುಳುಗೊಂದು ಹಿಡಿ ತಿಳ್ಕೊಂಡು ಟೆಸ್ಟ್ಗೆ ಹಾಕ್ಕೊಂಡಿದ್ದಾವೆ. ಹುಳುಗಳು ಸಂಪೂರ್ಣ ಸತ್ತಿದ್ದಾವೆ. ಟೆಸ್ಟ್ಗೆ ಹಾಕಿ ಹುಳುಗಳು ಅದನ್ನು ನೋಡಿ ಆ ಸೊಪ್ಪನ್ನು ತಡ್ಕೊಂಡಿದ್ದಾವೆ. ದಯವಿಟ್ಟು ಎಲ್ಲ ರೇಷ್ಮೆ ಬೆಳೆಗಾರರು ಅಷ್ಟೇ ಯಾವುದೇ ಕಾರಣಕ್ಕೂ ಸೊಪ್ಪು ಸುತ್ತಮುತ್ತ ಹೂವು ಮತ್ತು ತರಕಾರಿ ಬೆಳೆ ಇದ್ದಾಗ ಮತ್ತು ಹಿಂಗೆ ಈ ರೀತಿ ಇದ್ದಾಗ ರೆಡಿ ಹುಳು ಇದ್ದಾಗ ದಯವಿಟ್ಟು ತೋಟದಲ್ಲಿ ಸ್ವಲ್ಪ ಓಡಾಡಿ ನೋಡಿಬಿಟ್ಟು ಸೊಪ್ಪು ಕಟಾವು ಮಾಡಿ. ಸುಮ್ಮನೆ ಕಟಾವು ಮಾಡಿ ತೊಂದರೆ ಮಾಡ್ಕೊಳ್ಳೋದು ಬೇಡ. ಇತ್ತೀಚಿನ ದಿನಗಳಲ್ಲಿ ಇಂಥ ಸಮಸ್ಯೆಗಳು ಸ್ವಲ್ಪ ಅಲ್ಲೊಂದು ಕಂಡು ಬರ್ತಾ ಇದೆ. ಹಾಗಾಗಿ ದಯವಿಟ್ಟು ಸೊಪ್ಪು ಕಟಾವು ಮಾಡುವಾಗ ಸ್ವಲ್ಪ ತೋಟ ನಮ್ಮ ಜಗದೀಶ್ ಎಲ್ಲ ತೋಟಗಳಲ್ಲಿ ನೋಡಿಕೊಂಡು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಸೊಪ್ಪು ಕಟಾವು ಮಾಡಿಕೊಂಡು ಹುಳುಗೆ ಬಳಸಿ ಅಂತ ಹೇಳಿ ವಿನಂತಿ ಮಾಡ್ತೀನಿ ನಾನು. ಸರ್, ಈ ಥರ ಪ್ರಕರಣಗಳು ತಮ್ಮ ಗಮನಕ್ಕೆ ಎಷ್ಟು ಬಂದಿದ್ದಾವೆ? ಈ ಥರ ಪ್ರಕರಣಗಳು ಇದುವರೆಗೆ ನನ್ನ ಇಲಾಖೆಯಲ್ಲಿ 16 ವರ್ಷ ಅನುಭವ. 16 ವರ್ಷದಲ್ಲಿ ಇದು 3ನೇ ಪ್ರಕರಣ ನೋಡ್ತಿದ್ದೀನಿ ನಾನು. ಇಂಥ ಪ್ರಕರಣ ತುಂಬ ವಿರಳ. ಯಾವ ಇಂಥ ಕೆಲಸ ಮಾಡೋಕ್ಕೆ ಹೋಗಲ್ಲ. ಆದರೆ ನಾನು ಈ ತೋಟದಲ್ಲಿ ನೋಡಿದರೆ, ಜಗದೀಶ್ ಅವ್ರ ತೋಟದಲ್ಲಿ ನೋಡಿದರೆ ಮೇಲ್ನೋಟಕ್ಕೆ ವಿಷ ಹಾಕಿರೋದು ಕಂಡು ಬರ್ತದೆ. ಸ್ಮೆಲ್ ಬರ್ತಾ ಇದೆ, ಸೊಪ್ಪಲ್ಲಿ ವಾಸನೆ ಬರ್ತದೆ ಅಂದರೆ ವಿಷದ ವಿಷ ಅಂತ ನಾವು ಅನುಮಾನ ಪಡ್ತಾ ಇದ್ದೀವಿ ಇಲ್ಲಿ. ಅದು ಜಗದೀಶ್ ಕೂಡ ತೋಟಕ್ಕೆ ಹಾಕ್ಕೊಂಡಿರೋದ್ರಿಂದ, ಸೊಪ್ಪು ಟೆಸ್ಟ್ಗೆ ಹಾಕಿರೋದ್ರಿಂದ ವಿಷ ಸತ್ತಿರೋದ್ರಿಂದ, ಹುಳು ಸತ್ತಿರೋದ್ರಿಂದ ವಿಷ ಇದು ಅಂತ ಗಮನಕ್ಕೆ ಬರ್ತಾ ಇದೆ. ಜಗದೀಶ್ ಅಂತ ನಾವು ರೈತ. ಬೆಳಗ್ಗೆ ಸೊಪ್ಪು ಇವಕ್ಕೆ ಬರಬೇಕಾದ್ರೆ ಸೊಪ್ಪು ಡೈಲಿ ಬಂದು ಟೆಸ್ಟಿಂಗ್ ತೊಗೊಂಡು ಹಾಕ್ತಾಯಿದ್ದೆ. ಇವತ್ತಿನ ದಿವಸ ಏನು ಪ್ರಾಬ್ಲಮ್ ಇಲ್ಲ ಅಂತ ಕೊಯ್ಬೇಕಾದ್ರೆ ಸಿಕ್ಕಾಪಟ್ಟೆ ಸ್ಮೆಲ್ ಬಂದು, ಆಮೇಲೆ ಯಾರೋ ಔಷಧಿ ಇದು ಬಿಸಾಕೋಗಿದ್ದು ಸಿಕ್ತು. ನೋಡಿದ್ರೆ ಸುತ್ತಮುತ್ತಲೆಲ್ಲನೂ ಔಷಧಿ ಬಿದ್ದಿತ್ತು, ಜಾಸ್ತಿ ಓವರಾಗೆ ಸ್ಮೆಲ್ ಹೊಡ್ತಾಯಿತ್ತು. ಆ ಕಾರಣ ಸೊಪ್ಪನ್ನ ಬಿಟ್ಬಿಟ್ಟು ಬೇರೆ ಕಡೆ ಹೋಗಿ ಸೊಪ್ಪು ಇಟ್ಕೊಂಬಂದು ಮಡಗಿದ್ವಿ. ಈಗ ಈ ಥರ ತೊಂದರೆಗಳು ಮಾಡ್ತಾವ್ರೆ ಪಕ್ಕದಲ್ಲಿ. ಮೊಟ್ಟೆ 60 ಮೊಟ್ಟೆ ಇಟ್ಟಿದ್ದೀನಿ. ಹುಳ ಹಣ್ಣಾಗೋ ಸ್ಟೇಜು. ದುಷ್ಕರ್ಮಿಗಳು ಯಾಕೆ ಅವ್ರು ಬೇಕಾದಾಗಿ ಮಾಡ್ಬೇಕಂತ ಮಾಡಿದ್ದಾರೆ. ಅದು ಪ್ರತಿಫಲ ಅವರೇ ಅನುಭವಿಸಲಿ. ಮತ್ತೆ ಯಾರಾದ್ರೂ ಕ್ರಮ ತೊಗೊಳ್ಳಿ. ಇನ್ನು ಬೇಕಾದಷ್ಟು ಜನ ರೈತರಿದ್ದಾರೆ, ತೊಂದರೆ ಮಾಡೋಂಥವ್ರು ಹಲವಾರು ಜನ ಇದ್ದಾರೆ. ಅದನ್ನು ಭಗವಂತ ನೋಡ್ಕೊಬೇಕು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಾದ ಮೋಸ ಯಾರಿಗೂ ಆಗೋದು ಬೇಡ ಅಂತ ನನ್ನ ಮನವಿ.